ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಲಬುರಗಿ ತಾಲೂಕಾ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಕಲಬುರಗಿ ತಾಲೂಕಾ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವು ಲಿಂಗಕ್ಕೆ ಶ್ರೀ ಗುರುಬಸಪ್ಪ ಸಜ್ಜನ ಶೆಟ್ಟಿ ವೇದಿಕೆಯಲ್ಲಿ ದಿನಾಂಕ 6ನೇ ಸೆಪ್ಟೆಂಬರ್ 2025ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಇದರ ಅಂಗವಾಗಿ ಬೆಳಗ್ಗೆ 8:30 ಗಂಟೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿಯವರು ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ಶಿವಲೀಲಾ ಎಸ್ ಕಲಗುರ್ತಿಯವರು ನಾಡ ಧ್ವಜಾರೋಹಣ ನೆರವೇರಿಸಿದರು. ಗೌರವ ಅತಿಥಿಗಳಾಗಿ ಚೆನ್ನಮಲ್ಲಯ್ಯ ಹಿರೇಮಠ್, ಚೆನ್ನಬಸಪ್ಪ ಸಜ್ಜನ್, ಕಲ್ಯಾಣ ಕುಮಾರ್ ಸಂಗಾವಿ ಗೌಹಾರ್, ನರಸಿಂಹ ಮೆಂಡನ್, ನವಾಬ್ ಖಾನ್, MN ಸುಗಂಧಿ ಆಗಮಿಸಿದ್ದರು. ಬೆಳಗ್ಗೆ 9:30 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಸಾಂಸ್ಕೃತಿಕ ಮೆರವಣಿಗೆಯು ಕಲಬುರಗಿ ನಗರದ ಮಿನಿ ವಿಧಾನಸೌಧದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಕನ್ನಡ ಭವನದವರೆಗೆ ಜರುಗಿತು. ಈ ಸಾಂಸ್ಕೃತಿಕ ಮೆರವಣಿಗೆಗೆ ಚಾಲನೆ ನೀಡಲು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಆಗಮಿಸಿದ್ದರು. ನೇತೃತ್ವವನ್ನು ಉಪಮಹಾಪೌರರಾದ ತೃಪ್ತಿ ಶ್ರೀನಿವಾಸ್ ಲಾಖೆ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ವಿದ್ಯಾಸಾಗರ್ ದೇಶ್ಮುಖ್, ಶರಣು ಹೊನ್ನಗೆಜ್ಜೆ, ಭಾನುಕುಮಾರ್ ಗಿರೇಗೋಳ್, ರಾಜುಗೌಡ ನಾಗನಹಳ್ಳಿ, ರೇವಣಸಿದ್ದಪ್ಪ ಜೀವಣಗಿ, ಸೈಯದ್ ನಜರುದ್ದೀನ್ ಮುತವಲ್ಲಿ, ಮಲ್ಲಿನಾಥ್ ದೇಶ್ಮುಖ್, DP ಸಜ್ಜನ್, ಸಂದೀಪ್ ದೇಸಾಯಿ, ವಿಜಯ್ ಕುಮಾರ್ ಪಡ್ಶೆಟ್ಟಿ, ಸಾವಿತ್ರಿ ಪಾಟೀಲ್, ಬಂಡೆಪ್ಪ ರಾಜೇಶ್ವರ್, ಮಂಜುಳಾ ಧರ್ಮಶೆಟ್ಟಿ, ರೇವಣಸಿದ್ದಪ್ಪ ರೋಣದ್, ರಾಜೇಶ್ವರಿ ಪಾಟೀಲ್ ಆಗಮಿಸಿದ್ದರು. ಮುಂಜಾನೆ 10:45ಕ್ಕೆ ಜರುಗಿದ ಉದ್ಘಾಟನಾ ಸಮಾರಂಭದ ನಿರ್ವಹಣೆಯನ್ನು ಪ್ರಭಾವ್ ಪಟ್ಟಣ್ಕರ್, ಶರಣು ಹಾಗರಗುಂಡಗಿ ವಹಿಸಿದರು. ವಿಶಾಲಾಕ್ಷಿ ಮಾಯಣ್ಣನವರ್ ನಿರೂಪಣೆ ಮಾಡಿದರು. ಮಲ್ಲಿಕಾರ್ಜುನ್ ಇಬ್ರಾಹಿಂಪುರ್ ಸ್ವಾಗತ ಕೋರಿದರು. ಉಪೇಂದ್ರ ಬರಗಾಲಿ ವಂದನಾರ್ಪಣೆ ಮಾಡಿದರು. ಮಧ್ಯಾಹ್ನ 12:45ಕ್ಕೆ ಸಾಹಿತ್ಯ ಸಿಂಚನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ವಹಿಸಿದ್ದರು. ಇಳಿಹೊತ್ತು 4:45ಕ್ಕೆ ಜರುಗಿದ ಸಮಾರೋಪ ಹಾಗೂ ಸತ್ಕಾರ ಸಂಭ್ರಮದ ಗೌರವ ಅತಿಥಿಗಳಾಗಿ ಶಿವರಾಜ್ ಅಂಡಗಿ, ಶರಣರಾಜ ಚಪ್ಪರಬಂದಿ, ಬಸವರಾಜ್ ಕೋನೆ, ವಿದ್ಯಾ ಕೊರಳ್ಳಿ, ಡಾಕ್ಟರ್ ರೆಹಮಾನ್ ಪಟೇಲ್, ಶಿವಾನಂದ ನಾಲ್ವಾರ್, ಶಿವಕುಮಾರ್ ಸಿರಿ, ಪ್ರಭುಲಿಂಗ್ ಮೂಲಿಗೆ, ರವಿಕುಮಾರ್ ಶಹಾಪುರ್ಕರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರಾದ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಶೈಲ್ ನಾಗರಾಳ್, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಉದ್ಯಮಿ ದಯಾನಂದ ದೇವರಮನಿ, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ವಿಶ್ವನಾಥ್ ಎನ್ ಹುಲಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈ ಕನ್ನಡ ಸಾಹಿತ್ಯದ ರಥವನ್ನ ಎಳೆಯುವುದಕ್ಕೆ ಈಗ ಹಿಂದೆ ಅವರು ಹೇಳೋದು ನನ್ನ ಹೆಗಲಿಗೆ ಅದನ್ನ ಮುಟ್ಟಿಸಿದ್ದಾರೆ. ಈಗ ನನ್ನ ಸಾರಥ್ಯದಲ್ಲಿ ಆ ರಥ ಎಳೆಯುವಂಥ ಕೆಲಸ ಮತ್ತೆ ಮುಂದಿನ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡತಕ್ಕಂಥ ಈ ಪರಂಪರೆ ಕನ್ನಡ ಸಾಹಿತ್ಯದ ಉದ್ದಕ್ಕೂ ನಡೆದುಕೊಂಡು ಬಂದಿರತಕ್ಕಂಥ ಅದು ಅಖಿಲ ಭಾರತ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ತಾಲೂಕಾ ಮಟ್ಟದ್ದು, ವಲಯ ಮಟ್ಟದ್ದು ಎಲ್ಲ ಈ ಪರಂಪರೆ ನನಗೆ ಕನ್ನಡ ಧ್ವಜದ ಮೂಲಕ ಸಾಹಿತ್ಯ ಸಮ್ಮೇಳನದ ಸಾರಥ್ಯದ ಒಂದು ಜವಾಬ್ದಾರಿಯ ರಥವನ್ನು ನನಗೆ ತಂದು ನಿಲ್ಲಿಸಿದ್ದಾರೆ. ಬಾಬಾ ಸಾಹೇಬರು ಹೇಳ್ತಾರೆ, ಈ ದೇಶದ ಈ ನಮ್ಮ ರಥವನ್ನು, ಸಂವಿಧಾನ ನಮ್ಮ ಬದುಕಿನ ರಥವನ್ನು, ನಮ್ಮ ಆಲೋಚನೆಗಳನ್ನು ಒಬ್ಬರಿಂದ ಒಬ್ಬರಿಗೆ ಸಾಗಿಸಬೇಕು. ಅದರ ಹಿಂದಕ್ಕೆ ಒಯ್ಬೇಡ್ರಿ, ಸಾಧ್ಯ ಆದರೆ ಅಲ್ಲಿಗೆ ಬಿಟ್ಟು ನೀವು ಹೋಗ್ರಿ, ಆದರೆ ಹಿಂದಕ್ಕೆ ಒಯ್ಬೇಡ್ರಿ ಅಂತ ಮಾತನ್ನು ಹೇಳ್ತದಲ್ಲ. ಇವತ್ತು ಈ ಮಾತು ನಮ್ಮ ಬದುಕಿಗೂ ಮತ್ತು ನಮ್ಮ ಸಾಹಿತ್ಯಕ್ಕೂ ಅನ್ವಯಿಸಿಕೊಳ್ಳಬೇಕಾದಂಥ ಮಾತಿದೆ. ನಾನು ಈ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ನನ್ನ ಬದುಕಿನ ಭಾಗವಾಗಿಯೇ ಸಾಹಿತ್ಯ ಸೇವೆ ಬೆಳೆದುಕೊಂಡು ಬಂದಿರತಕ್ಕಂಥದ್ದು ಮಾತನ್ನು ನಾನು ಇಲ್ಲಿ ತಿಟ್ಟತ್ತಿ ತಿರುಗಿ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಅದನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಕನ್ನಡದ ನಮಸ್ಕಾರಗಳು. ಇವತ್ತಿನ ದಿನ 6 ಸೆಪ್ಟೆಂಬರ್ 2025 ಶನಿವಾರದಂದು ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಕುಮಾರ್ ತೆಗಲ್ತಿಪ್ಪಿ ಅವರ ಮಾರ್ಗದರ್ಶನದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು, ಇವತ್ತು ಈ ಒಂದು ಕಾರ್ಯಕ್ರಮದ
ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀಶೈಲ್ ನಾಗರಾಳ ಖ್ಯಾತ ಸಾಹಿತಿಗಳು, ವಿಮರ್ಶಕಾರರು, ಪ್ರಾಂಶುಪಾಲರು, ಪ್ರಾಚಾರ್ಯರಾಗಿದ್ದು ಅವರ ಒಂದು 45ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದು ಅವರ ಒಂದು ಘನತೆಗೆ ಅದು ಮೇರು ಪರ್ವತವಾಗಿರುತ್ತದೆ. ನಮಗೆ ಒಂದು ಹೆಮ್ಮೆಯ ವಿಷಯ. ಈ ಒಂದು ಕಾರ್ಯಕ್ರಮ ಅದ್ಧೂರಿ ಮೆರವಣಿಗೆಯೊಂದಿಗೆ ಸಮಾಪ್ತಿಗೊಂಡು ಮೊದಲನೇ ಒಂದು ಗೋಷ್ಠಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮುಗಿತಾ ಇದೆ. ಈಗ ಎರಡನೇ ಕಾರ್ಯಕ್ರಮ ಸಾಹಿತ್ಯ ಸಿಂಚನ ಎನ್ನುವುದು ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರು ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇಲ್ಲಿ ಕನ್ನಡ ಸಾಹಿತ್ಯದ ಈಗಿನ ಆಧುನಿಕ ಸಾಹಿತ್ಯದ ಸವಾಲುಗಳನ್ನ ಯಾವ ರೀತಿ ಆಧುನಿಕ ಕಾಲದಲ್ಲಿ ಅಥವಾ ಕಾಲಘಟ್ಟದಲ್ಲಿ ಅದರ ಚರ್ಚೆಗಳು ಆಗುಹೋಗುಗಳ ಬಗ್ಗೆ ಚರ್ಚೆ ಆಗುತ್ತಾ ಇವೆ. ಸಾಹಿತ್ಯದ ಚಿಂತನ ಮಂಥನ ನಡೀತಾ ಇದೆ. ಇನ್ನು ಮೂರನೇ ಗೋಷ್ಠಿಯಾಗಿ ಸಾಹಿತ್ಯಾಸಕ್ತರು, ಕವಿತ್ರಿಯರು ನಮ್ಮ ಕಲಬುರಗಿ ನಾಡಿನಲ್ಲಿ ಹೆಚ್ಚು ಬೆಳೆಯಬೇಕನ್ನೋದೇ ಸಾಹಿತ್ಯ ಪರಿಷತ್ತಿನ ಉದ್ದೇಶ. ಈ ಉದ್ದೇಶಕ್ಕಾಗಿ ಅವರೆಲ್ಲರೂ ತಮ್ಮದೇ ಆದಂತ ತಮ್ಮ ಭಾವನಾ ರೂಪದಲ್ಲಿ ತಮ್ಮ ಕವನಗಳನ್ನು ಪಡಿಸಲು ಬರುತ್ತಾ ಇದ್ದಾರೆ. 25 ಕ್ಕಿಂತಲೂ ಹೆಚ್ಚು ಕವಿತ್ರಿಗಳು ಕವನ ವಾಚನ ಮಾಡುತ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರು ಸುಪ್ರಸಿದ್ಧ ಸಾಹಿತ್ಯಾಸಕ್ತರು, ಸಾಹಿತಿಗಳು, ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ವತಿಯಿಂದ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಇಂದು ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಬೆಳಗಾವಿಯಲ್ಲಿ ಇರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ಸ್ವಾಯತ್ತ ಸಂಸ್ಥೆಯಾದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಮಾಹಿತಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ವತಿಯಿಂದ ಹಳೆಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಶನಿವಾರ ದಿನಾಂಕ 6ನೇ ಸೆಪ್ಟೆಂಬರ್ 2025ರಂದು ಬೆಳಿಗ್ಗೆ 10 ಗಂಟೆಗೆ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ SR ಪಾಟೀಲ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಪಿಡಿಎ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನ ಶೈಕ್ಷಣಿಕ ಉಪ ಪ್ರಾಂಶುಪಾಲರಾದ ಡಾಕ್ಟರ್ SR ಹೊಟ್ಟಿ, ಆಡಳಿತ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಭಾರತಿ ಹರ್ಸೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಾಹಿತಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಉದಯ್ S ಬಾಲ್ಗರ್ ವಹಿಸಿದ್ದರು. ಫೌಂಡರ್ HOD ಡಿಪಾರ್ಟ್ಮೆಂಟ್ ಆಫ್ ISC ಅಂಡ್ ರಿಟೈರ್ಡ್ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ CSC PDA CAK ನ ಪ್ರೊಫೆಸರ್ ಜ್ಯೋತಿ ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೋಆರ್ಡಿನೇಟರ್ ಡಾಕ್ಟರ್ ಶರಣಬಸಪ್ಪ ಗಂದಗೆ, ಸಂಯೋಜಕರಾದ ಪ್ರೊಫೆಸರ್ ರಾಜಶೇಖರ್ P, ಪ್ರೊಫೆಸರ್ ಅಶ್ವಿನಿ ಹತ್ತಿ ಸೇರಿದಂತೆ ಮಾಹಿತಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ಅಧ್ಯಾಪಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸ್ವಾಗತ ಭಾಷಣದ ನಂತರ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಮುಖ್ಯ ಅತಿಥಿಗಳ ಕುರಿತು ಮಾಹಿತಿ ನೀಡಲಾಯಿತು. ಇದಾದ ನಂತರ ಮುಖ್ಯ ಅತಿಥಿ ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು. ನಂತರ ಲೋಗೋ ರಿವೀಲ್ ಮತ್ತು ಅಸೋಸಿಯೇಷನ್ ಬೋರ್ಡ್ ಬಿಡುಗಡೆಗೊಳಿಸಲಾಯಿತು. ನಂತರ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಭಾಷಣ ಮಾಡಿದರು. ಫಸ್ಟ್ ಸೆಷನ್ ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಬೈ ಪ್ರಸಾದ್ ಮಾಡ್ಯಾಳ್ಕರ್, ಸೆಕೆಂಡ್ ಸೆಷನ್ ಸೈಬರ್ ಸೆಕ್ಯೂರಿಟಿ ಬೈ ಗೋಪಾಲ್ ಇವರಿಂದ ಜರುಗಿತು. ನಂತರ ಸ್ಟೂಡೆಂಟ್ಸ್ ಗಳ ಫೀಡ್ಬ್ಯಾಕ್ ತೆಗೆದುಕೊಳ್ಳಲಾಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಸಭಿಕರನ್ನ ರಂಜಿಸಿದರು. ಈ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಅಲ್ಯೂಮಿನಿ ಅಸೋಸಿಯೇಷನ್ ನ ಚೀಫ್ ಪ್ಯಾಟ್ರಾನ್ ಶಶಿಲ್ಜಿ ನಮೋಶಿ, ಪ್ಯಾಟ್ರಾನ್ಸ್ ಡಾಕ್ಟರ್ SR ಪಾಟೀಲ್, ಡಾಕ್ಟರ್ SR ಹೊಟ್ಟಿ, ಡಾಕ್ಟರ್ ಭಾರತಿ ಹರ್ಸೂರ್, ಕನ್ವೀನರ್ ಡಾಕ್ಟರ್ ಉದಯ್ S ಬಲಗಾರ್, ಪ್ರೆಸಿಡೆಂಟ್ ಪ್ರಸಾದ್ ಮಾಡ್ಯಾಳ್ಕರ್, ವೈಸ್ ಪ್ರೆಸಿಡೆಂಟ್ ನಿತಿನ್ ನಾಯಕ್, ಸೆಕ್ರೆಟರಿ ಡಾಕ್ಟರ್ ಶರಣಬಸಪ್ಪ ಗಂದಗೆ, ಜಾಯಿಂಟ್ ಸೆಕ್ರೆಟರಿ ಪ್ರೊಫೆಸರ್ ಅಶ್ವಿನಿ ಹತ್ತಿ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮಂಗಲಾ ಅಂಕಲಗಿ, ಡಾಕ್ಟರ್ ಸುಜಾತಾ ಮೈಲಾಪುರ್, ಅರವಿಂದ್ K, ಗೋಪಾಲ್ K, ಸುಧೀರ್ J, ಪ್ರದೀಪ್ HP, ಸಂಗಮೇಶ್ ಕಲ್ಲೂರ್, ಡಾಕ್ಟರ್ ರೇವಣಸಿದ್ದ, ಮುಕುಂದ್ ವಾರು, ಅಭಿಜಿತ್ ಸಾಲಿಮಠ್, ಸುನಿಲ್ ಕದ್ದಿ, ಪ್ರೊಫೆಸರ್ ರಾಜಶೇಖರ್ P, ಡಾಕ್ಟರ್ ಸ್ಮಿತಾ ಪಾಟೀಲ್, ರವಿ ಹೋಗಾರ್, ಡಾಕ್ಟರ್ ಜಗದೇವಿ ಕಲ್ಶೆಟ್ಟಿ, ಡಾಕ್ಟರ್ ಆನಂದ್ ಪಾಟೀಲ್, ಪ್ರೊಫೆಸರ್ ಶರಣಬಸಪ್ಪ ಪಾಟೀಲ್ ಸೇರಿದಂತೆ ಅಡ್ವೈಸರಿ ಕಮಿಟಿ, ಫ್ಯಾಕಲ್ಟಿ ಮತ್ತು ಸ್ಟಾಫ್ ಆಫ್ ISC ಡಿಪಾರ್ಟ್ಮೆಂಟ್ ಉಪಸ್ಥಿತರಿದ್ದರು. It is with immense pride and joy that I stand in front of you, representing the entire alumni community of our information science. And also, today is not just a gathering for us, because I felt so happy meeting my classmates, my juniors here. It's kind of a celebration. It's a celebration of success, knowledge and growth.
And also the most important is the bonding that we all have, which is getting connected together under this institution and under this particular department, and because of that we all are together here. So let me take you back in time, okay? And pretty much most of the things Dr. Ashok sir already has given the brief about the evolution of our department. But I want to take you back in time 25 years ago when we all started the journey here. So ISC department started and was established in the year 2000, and I'm part of the second batch in 2001. And it all started with a bold vision to empower our young minds and youths, to train them and to make them ready for the entire transformation of IT, you can call it, or maybe information science. So with this bold vision, our co-founders, I would also want to thank our entire HK Society department who had started this particular department, which gave empowering power to start this particular department. The reason is, we all know that when I joined information science and when I decided to join this branch, we had multiple questions in us. Why? The very simple answer is computer science. We had computer science department, and some of them, they mingle together once in a while, once in a year, once in 2 years. They try to meet even at Bangalore or in other places or even in Gulbarga. Most of them, they try to be away from Gulbarga. Some of them I've seen they have met in Hyderabad or even in Pune or Bombay or Bangalore. And I should congratulate you. You have selected Gulbarga to have this place. I'm happy that you have come back to Gulbarga, back to see your college. I hope you will definitely find some change. If not much change, I will promise that in the days to come, we will bring in the necessary changes, what needs to be, so that we always try to help our students. And you should never forget that you were also in that place quite some time back. And in turn, we would like all the alumni, please give an extended hand from your side, and to see that if at all you are placed very well, either in private institutions or in your own, your industry or your, whatever it is, whatever you want, whatever you do. If we can really help give a placement to our students or interact them and try to teach, try to at least coach them to see that how they get a better job. Well, the only request from my side to you all is associate with PD Engineering College and help us, and we'll also in turn, we will definitely appreciate your contribution, and together we can grow to see that PD Engineering College, our students, our faculty and you all grow together. This should be the motto, that's what I feel. And let me inform one thing, I have not decided whether there was a demand from all our faculty members and also alumni. Why don't we have a big event from PD Engineering College? I hope some of you who were here or who were associated with us in 2009-10, we had a Golden Jubilee Alumni Association function was done. And I think ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಹಬಾಜಾರ್ ಕಲಬುರಗಿಯಲ್ಲಿ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳದ ವತಿಯಿಂದ ಗಣೇಶ ಉತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಶಹಾಬಜಾರ್ನಲ್ಲಿ ಇರುವ ಶ್ರೀ ಜಗದಂಬಾ ಮಂದಿರದಲ್ಲಿ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಯುವಕ ಮಂಡಳ ಮತ್ತು ಮಹಿಳಾ ಮಂಡಳದ ವತಿಯಿಂದ ಗಣೇಶೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಮಾಜದ ಸುಮಾರು 200ರಿಂದ 250 ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ಅವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. गणेश की स्थापना लेकर सकाल तक गणेश का विसर्जन तक जो नवयुवक संघ हमारा समाज को काम करे ते बहुत ही सराहनीय काम છે અને મકે લાગસ જેવાથી મય સમાજ में आवाले तकरीबन 20 या 25 વર્ષથી
जो गणेश जी को स्वागत हमारा समाज का नवयुवक संघ का लोग करया साउंड म्यूजिक एंड लाइट का साथ, ये बहुत बड़ा आकर्षण पहली बार समाज में रहे। मगे लागस कि हमें सब जना मिलकर नवयुवक संघ के जोर से ताले मारना चाहिए। कोई भी समाज भारत देश में तरक्की करने से कि समाज का रीढ़ के लिए नौजवान लोग हो। मके लागस कि हमारा समाज का जो नौजवान युवक से नवयुवक संघ से जिन्हें बहुत सपोर्ट काम करा लगा है, हमारा तरफ से हमारा सारा पदाधिकारी का से पुनः इनके मैं धन्यवाद दूँ। अच्छा, सबसे बड़ी बात यह से कि नवयुवक संघ 180 प्राइजेस दिया। कितना? 180 प्राइजेस तो अलग बात से, इतना लोग के जमा करनो, इतना लोग के बुलावनो, इतना लोग से कंपटीशन करावनो, इनका नावा लिख देनो, इनका इनाम देनो, ये मामूली काम नहीं है। दिपा से अनेक बार जोरदार नवयुवक के थाले मानना चाहिए। अतः जिनके मारो बहनों बैठे, जिनका यहाँ बच्चा बैठे, जिनके सबके इतिहास की कोटाई का हमारा भारत देश जब आजाद नहीं हो तो हमारा भारत देश जब ब्रिटिश लोग चलाता था, भारत निवासी के एक जगह बैठा के मौको देता नहीं था। अंग्रेज के शक हो तो कि अगर भारत का वासी एक जगह बैठा तो तिन्हें देश बराबर आजाद देश अन्य अंग्रेज सियासी नाकों पड़ा। तो लोकमान्य तिलक जो होता ते जमाना का बड़ा लीडर, तिन्हों सोचा कि भाई भारत की आजादी क्यों मिलनी चाहिए, खाली फोटो करना सी, खाली बैठना सी। तो तीनों का सोचा कि भाई भगवान का नाम पर अगर हमें गणेश महाराज के बैठाया तो अंग्रेज में कानून हो तो फ्रीडम ऑफ रिलीजन बोले, तो तुम्हारा जो भी रिलीजन है तुम्हें अपना काम कर ही सकता है। ते हिसाब से लोकमंत्र ने बोला, सोचा कि 4 लोग कि हमें एकत्र कौन होना, तो तिन्हें बोला हमें गणेश भगवान के बिठाने का। गणेश भगवान के अगर बिठाना तो अंग्रेज के भी डाउट नहीं हो तो क्या करो, फ्रीडम ऑफ रिलीजन से कौन गणेश बिठाने करने, गणेश की तो पूजा करता था, लेकिन तिका अलावा देश की कौन आजाद दिनों कमासी है गणेश महाराज का हमारा प्राप्त है। तो दिखवा से हमारा जो पूरे दिन के भी जोरदार ताले होने चाहिए। मेरी ओर से और समाज की ओर से, क्षत्रिय समाज की ओर से गणेश उत्सव मनाने के लिए युवक मंडल को धन्यवाद करता हूँ। हर साल की तरह इस साल भी हमारे समाज की ओर से युवक मंडल ने हर्षोल्लास के साथ गणेश उत्सव का आयोजन सफलतापूर्वक आयोजित किया गया है। पिछले साल से भी इस साल अच्छे तरीके से और सुचारू रूप से संपन्न किया है और बच्चों के लिए, महिलाओं के लिए विविध सांस्कृतिक कार्यक्रमों का आयोजन किया है। इससे महिलाओं में और बच्चों में एक आगे बढ़ने की उम्मीद जाती है और बच्चों को एक प्रोत्साहन मिलता है कि जिंदगी में आगे बढ़कर कुछ बन सके। इसलिए मैं युवक मंडल के इस सराहनीय कार्य का धन्यवाद पूर्वक अभिनंदन करता हूं और आगे भविष्य में भी इसी तरह से और अच्छी तरीके से गणेश उत्सव मनाएं और अच्छी तरह से काम करें। मैं इसके लिए युवक मंडल का धन्यवाद देता हूँ। उत्सव का टाइम पर एवढं सभी प्रोग्राम ना करता, ओनली खाली बच्चा बोली नहीं, हमें लेडीज भी एवढं एन्जॉय करता नहीं, हाँ एवढं रिलॅक्स वाटतं। बरसभर को जे हमारा थकावट जे हमें काम करी करी थके रहते बेजार रहत ह्या एकाने आम्ही एन्जॉय करतात। एक गेट टुगेदर वेसारखं हो, सब जणांना सगळ्यात बोलता हो, एक एन्जॉयमेंट हो, तो तिका वास्ते मैं बकोळ धन्यवाद दूँ। आणि गणपति को खाली स्थापना से पकड़े का नहीं, गणपति बैठाड़ा का 1 महीना पहले से इनको प्रिपरेशन चालू है। तो करा को काय
तभी दिन को पहले से माइंड में एक चालू हुए होने की गणपति बैठा पर से तो ये डेकोरेशन भी किनो सभी जना मिलकर करे हमें इमेजिन भी नहीं कर सकता था कि हम डेकोरेशन कर सकते हमके सभी जना के लेके एवढं खुशी वाले की एवढं आमके प्रोत्साहन दे बच्चांचे प्रोत्साहन दे तो तिनके येऊन अगर गणपति बाप्पा येऊन तिनके भी प्रोत्साहन देंगे आशीर्वाद देंगे कि येऊन अगर बढ़ता जाएंगे संगठन में से हमके जागा अपने बच्चा के जागा ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್, ಉಪಾಧ್ಯಕ್ಷರಾದ ಡಾಕ್ಟರ್ ಯಶವಂತರಾವ್ ಮೇಂಗ್ಜಿ, ಕಾರ್ಯದರ್ಶಿಗಳಾದ ವಿಷ್ಣುಸಾ ಬಾರಡ್, ಸಹ ಕಾರ್ಯದರ್ಶಿಗಳಾದ ರಮಾಕಾಂತ್ ಚವಾಣ್, ಖಜಾಂಚಿಗಳಾದ ನಾಗೇಶ್ ಚೂಡಾಮಣಿ, ಯುವಕ ಮಂಡಳದ ಅಧ್ಯಕ್ಷರಾದ ಅನಿಲ್ ಮಿಸ್ಕಿನ್, ದೀಪಕ್ ಚೂಡಾಮಣಿ, ಕಾರ್ಯದರ್ಶಿ ಯೋಗೇಶ್, ಸಹ ಕಾರ್ಯದರ್ಶಿ ರಾಜು ಪವಾರ್, ಖಜಾಂಚಿ ವಿನಾಯಕ್ ಚೂಡಾಮಣಿ, ಸತೀಶ್ ಆರಾಧಿ, ಶ್ರೀಕಾಂತ್ ಸಾಲ್ಗರ್, ಮಹಿಳಾ ಮಂಡಳದ ಅಧ್ಯಕ್ಷೆ ಲಲಿತಾ ಚೌಹಾಣ್, ಉಪಾಧ್ಯಕ್ಷರಾದ ಸರಿತಾ ಮೇಂಗ್ಜಿ, ಕಾರ್ಯದರ್ಶಿ ಸುನಂದಾ ಪವಾರ್, ಶೋಭಾ ಪವಾರ್, ವಿಜಯಲಕ್ಷ್ಮಿ ಕಮಲಾಪುರೆ, ಉಪಾಧ್ಯಕ್ಷರಾದ ಸಮಾಜದ ಪ್ರಮುಖರಾದ ರವೀಂದ್ರ ಕುಮಾರ್ ಮೇಂಗ್ಜಿ, ಕಿಶೋರ್ ಆರಾಧಿ, ನರ್ಸಿಂಗ್ ಪವಾರ್ ಸೇರಿದಂತೆ ಸದಸ್ಯರು, ಯುವಕ ಮಂಡಳ ಮತ್ತು ಮಹಿಳಾ ಮಂಡಳ ಹಾಗೂ ಸಮಾಜದ ಹಿರಿಯರು, ಮಹಿಳೆಯರು, ಕಿರಿಯರು ಸೇರಿಕೊಂಡು ಸಹಯೋಗದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸೆಪ್ಟೆಂಬರ್ 10ರಂದು ಕಲಬುರಗಿ ನಗರದ ಶಹಾಬಜಾರ್ನಲ್ಲಿ ಇರುವ ಸುಲಫಲ ಮಠದ ಕಲ್ಯಾಣ ಮಂಟಪದಲ್ಲಿ ಲಿಂಗೈಕ್ಯ ಪೂಜ್ಯ ಶ್ರೀ ಚೆನ್ನವೀರ ಶಿವಯೋಗಿಗಳವರ 71ನೆಯ ಪುಣ್ಯಸ್ಮರಣೋತ್ಸವ, ಶ್ರೀಗಳ ಜನ್ಮದಿನಾಚರಣೆ, ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಶ್ರದ್ಧಾಂಜಲಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಸುಲಫಲ ಮಠ ಶಹಾಬಜಾರ್ ಕಲಬುರ್ಗಿಯ ಲಿಂಗೈಕ್ಯ ಪೂಜ್ಯ ಶ್ರೀ ಚೆನ್ನವೀರ ಶಿವಯೋಗಿಗಳ 71ನೇ ವರ್ಷದ ಪುಣ್ಯ ಸ್ಮರಣೆ, ಶ್ರೀಗಳ ಜನ್ಮ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮತ್ತು ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿರವರ ಶ್ರದ್ಧಾಂಜಲಿ ನಮನ ಕಾರ್ಯಕ್ರಮವು ದಿನಾಂಕ 10ನೇ ಸೆಪ್ಟೆಂಬರ್ 2025 ಬುಧವಾರದಂದು ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಸುಲಫಲ ಮಠದ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾಂತ್ ಬೆಣ್ಣೂರ್, ರಾಜು ಲೆಂಗಟಿ, ಶಿವಲಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿಷ್ಠಿತವಾದ 500 ವರ್ಷಗಳ ಇತಿಹಾಸ ಇರುವ ಸುಲ್ಪಲ್ ಮಠ ಶಹಾಬಜಾರ್ ಕಲಬುರಗಿ, ಮೂಲತಃ ಮಠ ಸುಲ್ತಾನ್ಪುರದಲ್ಲಿ. ಈ ಮಠದ ಪರಂಪರೆಯಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಚೆನ್ನವೀರ ಶಿವಾಚಾರ್ಯರು ಮಹಾ ತಪಸ್ವಿಗಳು, ಪೂಜಾನಿಷ್ಠರು. ದೊಡ್ಡಪ್ಪ ಅಪ್ಪ ಅವರಿಗೆ 50 ವರ್ಷ ಕ್ರಿಯಾಮೂರ್ತಿಗಳಾಗಿದ್ದರು, ಪಾದೋದಕ್ಕೂ ಕೊಡ್ತಾ ಇದ್ದರು. ದೊಡ್ಡಪ್ಪ ಅಪ್ಪ ಅವರ ಮನೆಯಲ್ಲೇ ಪೂಜ್ಯ ಚೆನ್ನವೀರ ಶಿವಾಚಾರ್ಯರು ಇರ್ತಾ ಇದ್ದರು. ಅವು ರಜಾಕಾರ ಹವಳಿಯಲ್ಲಿ ಕಳಸ ಹಿಡುಗೊಟ್ಟಿದ್ದಿಲ್ಲ, ಎಲ್ಲಿ ಶರಣನ ಗುಡಿಗೆ. ಅಂಥ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಶರಣಬಸವೇಶ್ವರ ದೇವಾಲಯಕ್ಕೆ ಕಳಸ ಇಟ್ಟವರಂದರೆ ಅದು ಸುಲ್ಪಲ ಮಠದ ಚೆನ್ನವೀರ ಶಿವಾಚಾರ್ಯರು. ಇದು ಇತಿಹಾಸದು. ಅಂಥವರ 71ನೇ ಪುಣ್ಯಸ್ಮರಣೋತ್ಸವ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 4 ವರ್ಷ ಆಯಿತು ಪ್ರಾರಂಭ ಆಗಿ. ಮೊದಲನೇದು ದ್ರಾಕ್ಷಾಯಣಿ ತಾಯಿಯವರಿಗೆ ಕೊಟ್ಟಿದ್ದೆವು, ಎರಡನೇದು ನಾಲ್ವಾರ ಸ್ವಾಮಿಗಳಿಗೆ ಕೊಟ್ಟಿದ್ದೆವು, ಮೂರನೇದು ಹಾರ್ಕೂಡು ಸ್ವಾಮಿಗಳಿಗೆ ಕೊಟ್ಟಿದ್ದೆವು. ಈ ಸಲ ಅಬ್ಬೆ ತುಮಕೂರಿನ ಸಿದ್ಧ ಸಂಸ್ಥಾನ ಮಠದ ಗಂಗಾಧರ ಶಿವಾಚಾರ್ಯರಿಗೆ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಮತ್ತು 25,000 ರೂಪಾಯಿ ನಗದುವನ್ನು ಕೊಡ್ತಾ ಇದ್ದೇವೆ ಶ್ರೀಮಠದಿಂದ, ಭಕ್ತರ ಸಹಾಯದಿಂದ. ಒಂದು ಇಂಥ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವ ಶ್ರದ್ಧೆಯಿಂದ ಜನ ಹೆಚ್ಚಿಗೆ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ತಮ್ಮ ಮಾಧ್ಯಮ ಮುಖಾಂತರವಾಗಿ ಎಲ್ಲರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕರದಾಳು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೂಜ್ಯರಾದ ಡಾಕ್ಟರ್
ಪ್ರಣವಾನಂದ ಮಹಾಸ್ವಾಮಿಗಳು ಇಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತ್ಯೋತ್ಸವ ಆಚರಣೆ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಕಲಬುರಗಿಯಲ್ಲಿ ಸೆಪ್ಟೆಂಬರ್ 16ರಂದು ನಡೆಯಲಿರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೆಯ ಜಯಂತಿ ಉತ್ಸವದ ಬಗ್ಗೆ ಸೆಪ್ಟೆಂಬರ್ 6ರಂದು ಪೂರ್ವಾಹ್ನ 11:30 ಗಂಟೆಗೆ ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಆಮಂತ್ರಣ ಹೋಟೆಲ್ನಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕರದಾಳು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೂಜ್ಯರಾದ ಡಾಕ್ಟರ್ ಪ್ರಣವಾನಂದ ಶ್ರೀಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು 171ನೆಯ ಜಯಂತಿ ಉತ್ಸವ ಜಿಲ್ಲಾ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿನಯ್ ಬಿ ಗುತ್ತೇದಾರ್ ಗಾರಂಪಳ್ಳಿ, ಉಪಾಧ್ಯಕ್ಷರಾದ ಶಿವರಾಜ್ ಗುತ್ತೇದಾರ್ ಜೇವರ್ಗಿ, ಪ್ರಚಾರ ಸಮಿತಿಯ ಕಾರ್ಯದರ್ಶಿಗಳಾದ ಮಹೇಶ್ ಹೊಳಕುಂದ ಹಾಗೂ ಮಲ್ಲಿಕಾರ್ಜುನ್ ಕುಕುಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ವರ್ಷದಲ್ಲೇ 171ನೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಕಲಬುರಗಿ ನಾರಾಯಣ ಗುರು ಜಯಂತಿ ಉತ್ಸವ ಸಮಿತಿಯಿಂದ ದೊಡ್ಡ ಮಟ್ಟದಲ್ಲಿ ಆಯೋಜಿಸಿ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀ ವಿನಯ್ ಗುತ್ತೇದಾರ್ ಅವರು ಹಾಗೂ ಸಮಿತಿಯ ಉಪಾಧ್ಯಕ್ಷರಾಗಿ ಶ್ರೀ ಶಿವರಾಜ್ ಗುತ್ತೇದಾರ್ ಜೇವರ್ಗಿ ಅವರು, ಅದರ ಜೊತೆ ಟ್ರೆಷರರ್ ಆಗಿ ನಮ್ಮ ಮಲ್ಲಿಕಾರ್ಜುನ್ ಮುಕುಂದ ಅವರು, ಕಾರ್ಯದರ್ಶಿಯಾಗಿ ಶ್ರೀ ಜಗದೇವ ಗುತ್ತೇದಾರ್ ಅವರು, ಜೊತೆ ಸಂಬಂಧಪಟ್ಟ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಪದಾಧಿಕಾರಿಗಳು, ಸಮುದಾಯದ ಹಿರಿಯವರು, ಮುಖಂಡರುಗಳು ಎಲ್ಲರೂ ಅವರ ಸಲಹೆಗಳಿಂದ ಇವತ್ತು ಈ ಸಮಿತಿ ಇವತ್ತು ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. 171ನೇ ವರ್ಷದ ಜಯಂತಿ ಸೆಪ್ಟೆಂಬರ್ 16ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಮೆರವಣಿಗೆ ಮುಖಾಂತರವನ್ನೇ ಈ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ವರ್ಷದ ಜಯಂತಿ ಸಮಿತಿ ಸುಮಾರು 5 ಅಡಿ ಎತ್ತರದಲ್ಲಿರತಕ್ಕಂಥ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಮಾಡಿ ಆ ಪುತ್ಥಳಿ ಮುಖಾಂತರವನ್ನೇ ಮೆರವಣಿಗೆ ಸಾಗುತ್ತದೆ. ಅದರ ಜೊತೆ 11 ಜನ ಬಡ ಮಕ್ಕಳನ್ನೇ ದತ್ತು ತಗೊಂಡು ಅವರ ಎಜುಕೇಷನ್ಗೆ ಎಲ್ಲ ರೀತಿ ಸಹಾಯ ಮಾಡುವ ಕೆಲಸವೂ ಕೂಡ ಇವತ್ತು ಅವರು ಆಯೋಜನೆ ಮಾಡಿದ್ದಾರೆ, ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅದರಲ್ಲಿ 8, 9, 10ನೇ ತರಗತಿಯಲ್ಲಿ ಓದುವ ಮಕ್ಕಳಿಗೆ, ತುಂಬ ಕಡು ಬಡವತನ ಇರತಕ್ಕಂಥ ಮಕ್ಕಳಿಗೆ, ಜೊತೆ ಅವತ್ತಿನ ದಿನ ಮೆಡಿಕಲ್ ಕ್ಯಾಂಪು, ಅವತ್ತು ದಿನ ಜನರ ಆರೋಗ್ಯದ ದೃಷ್ಟಿಯಲ್ಲಿ ಮೆಡಿಕಲ್ ಕ್ಯಾಂಪು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಸುಮಾರು 5,000 ಜನವನ್ನು ಕೂಡ ನಾವು ನಿರೀಕ್ಷಣೆ ಮಾಡತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಎಲ್ಲ ರಾಜಕೀಯ, ಆಧ್ಯಾತ್ಮಿಕ ಎಲ್ಲ ಇರತಕ್ಕಂಥ ಮುಖಂಡರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಸಮಾಜದ ಹಿರಿಯ ಮುಖಂಡರು, MLC ಕೂಡ ಆಗಿರುವ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರು, ಉಡುಪಿ ಸಂಸದರು, ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಹಾಗೇ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಜೊತೆ ಮತ್ತೊಬ್ಬರು ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಅದರ ಜೊತೆ ಕಲಬುರಗಿ ಜಿಲ್ಲೆಯ ಸಂಬಂಧಪಟ್ಟ ಎಲ್ಲ ಹಾಲಿ MLAಗಳು, ಅದರ ಜೊತೆ ನಮ್ಮ ಸನ್ಮಾನ್ಯ ನಮ್ಮ MP ಆಗಿದ್ದ ಶ್ರೀ ರಾಧಾಕೃಷ್ಣ ಅವರು, KKRDB ನಿಗಮದ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಅಜಯ್ ಸಿಂಗ್ ಅವರು, ಸಂಬಂಧಪಟ್ಟ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಅದೇ ಗುರುಗಳು ಹೇಳ್ದಂಗೆ ಈ ಸಾರಿ ನಾರಾಯಣ ಗುರು ಜಯಂತಿ ಸೆಪ್ಟೆಂಬರ್ 16 ತಾರೀಕನ್ನು ನಾವು ಮಾಡ್ತಿದ್ದೀವಿ. ಸೆಪ್ಟೆಂಬರ್ 16 ತಾರೀಕಿನ ಪ್ರೊಸೆಷನ್ ಮೂಲಕ ಭವ್ಯವಾದ ಪುತ್ಲಿಯನ್ನು ಇದು ನಮ್ಮದು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕಿನಿಂದ ರಂಗಮಂದಿರವರೆಗೆ ಪ್ರೊಸೆಷನ್ ಇರುತ್ತೆ. ಅದಕ್ಕೆ ನಾವು ಎಲ್ಲರೂ ಹೇಳೋದೇನಂತಂದರೆ 10 ಗಂಟೆಗೆ ನಾವು ಶಾರ್ಪ್ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲರೂ ನಮ್ಮ ಕುಲ ಬಾಂಧವರು ಎಲ್ಲರೂ ಬಂದು ಆ ಟೈಮಿಗೆ ಎಕ್ಸಾಕ್ಟ್ಲಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ನೀವು ಎಲ್ಲರೂ ಬರಬೇಕು. ಅಲ್ಲಿಂದು ಮತ್ತು ರಂಗಮಂದಿರ ಫಂಕ್ಷನು ನಮಗೆ ಎಕ್ಸಾಕ್ಟ್ಲಿ ನಾವು 12ವರೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಎಲ್ಲವೂ ಸ್ವಲ್ಪ ಕಚ್ಚುನಿಟ್ಟಿನಾಗಿ ಎಲ್ಲ ಟೈಮ್ ಮೇಂಟೆನೆನ್ಸ್ ಮಾಡಿ ಸೊ ನಾವು ಅದು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಗುರುಗಳು ಹೇಳ್ದಂಗೆ ಖ್ಯಾತ ಚಲನಚಿತ್ರ ಇವರು ನಮ್ಮದು ವಿಜಯ ರಾಘವೇಂದ್ರ ಅವರು ಬರ್ತಿದ್ದಾರೆ, ಮತ್ತು BK ಹರಿಪ್ರಸಾದ್ ಅವರು ಬರ್ತಿದ್ದಾರೆ, ಪ್ಲಸ್ ಕೋಟಾ ಶ್ರೀನಿವಾಸ್ ಅವರೆಲ್ಲ ಬರ್ತಿದ್ದಾರೆ. ಹೀಗಾಗಿ ಮತ್ತು ಅದೇ ರೀತಿ ಅವಾಗೆ ನಾವು ಒಂದು ಇವರಿಗೆ 11 ಬಡ ಜನ ಮಕ್ಕಳಿಗೆ ನಾವು ದತ್ತಕ್ಕೆ ತೊಗೊಂಡಿದ್ದೀವಿ. ದತ್ತಕ್ಕಂತಂದರೆ ಅವ್ರದ್ದು ಬಡ ಮಕ್ಕಳನ್ನು ನಾವು 8ನೇ 9ನೇ 10ನೇ ತರಗತಿ ಇವರಿಗೆ ನಾವು ಉಚಿತವಾಗಿ ಅವರಿಗೆ ಎಜುಕೇಷನ್ನು, ಸ್ಕೂಲು, ನೋಟ್ಸು, ಟೆಕ್ಸ್ಟ್ ಬುಕ್ಸು, ಪ್ಲಸ್ ಅವರಿಗೆ ಟ್ಯೂಷನ್ನು, ಮತ್ತು ಏನೇನೇ ಸಹಾಯ ಬೇಕಂತಂದರೆ ದೂರ ಇದ್ದರೆ ಅವರಿಗೆ ಬಸ್ ಪಾಸು ಅಥವಾ ಸೈಕಲ್ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಅವತ್ತೆ. ಅದು ಅಲ್ಲದೆ 16 ಮಂದಿಗೆ ನಾವು ಈ ಸಲ ಬೇರೆ ಬೇರೆ ಎಲ್ಲ ಕಮಿಟಿ ಕಡೆಯಿಂದ ನಾವು ಎಲ್ಲರಿಗೆ ಆಯಾಸಿ ನಾವು ಲೈಕ್ ಎಲ್ಲರಿಗೆ ಪ್ರಶಸ್ತಿ ಒಂದು ಸಮಾಜ ಸೇವಾ
ಎಲ್ಲ ಸಮಾಜದವ್ರಿಗೆ ನಾವೆಲ್ಲ ಈಕ್ವಲಿ ಮಾಡಿ ಅವ್ರಿಗೆ ಸನ್ಮಾನ ನಾರಾಯಣ ಗುರುಗಳದ್ದು ಇದ್ರದಿಂದ ಸನ್ಮಾನ ಮಾಡ್ತಿದ್ದೀವಿ ಅವರಿಗೆ. ಅದು ಅಲ್ಲದೆ ಮತ್ತು ಪೂಜ್ಯ ಸ್ವಾಮಿಗಳು ಎಲ್ಲರೂ ಎಲ್ಲ ಹಿಂದುಳಿದ ಎಲ್ಲ ಪೂಜ್ಯ ಸ್ವಾಮಿಗಳಿಗೆ ನಾವು ಕರೆಸಿ ಆ ದಿನ ಗೌರವ ಸನ್ಮಾನ ಮಾಡಬೇಕಂತ ಎಲ್ಲ ಡಿಸೈಡ್ ಮಾಡಿದ್ದೀವಿ. ಸೊ ಹೀಗಾಗಿ ನಾವು ಮತ್ತೆ ಇದು ಅಲ್ಲದೆ ನಮ್ಮದು ಮೆಡಿಕಲ್ ಹೆಲ್ತ್ ಚೆಕಪ್ಪು ಪ್ಲಸ್ ಬ್ಲಡ್ ಕ್ಯಾಂಪ್ನೂ ಇದೆ ಅವತ್ತು. ಇದನ್ನೆಲ್ಲ ನಮ್ಮ ಜೀವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಅವರು ಇದು ಮಾಡ್ತಿದ್ದಾರೆ. ಇಷ್ಟೆಲ್ಲ ಇದು ಮಾಡಿ ತಮಗೆ ಅದಕ್ಕೆ ಎಲ್ಲರೂ ವಿನಂತಿ ಏನು ಮಾಡ್ತೀವಿ ಅಂತಂದರೆ 16 ತಾರೀಕು ಎಲ್ಲರೂ ಏನಂತೆ ಸದರ್ ವಲ್ಲಭ ಪಟೇಲ್ ಚೌಕದಲ್ಲಿ 10 ಗಂಟೆಗೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬರಬೇಕಾಗುತ್ತೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.